ಯೋಚನೆ ಮಾಡುವಂಥದ್ದು ಹೇಗಿದೆ, ಧರ್ಮದ ನಿಜವಾದ ಆಶಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಬ್ಬರು ಪರಿಪೂರ್ಣವಾಗಿ ಸಂತೋಷದಿಂದ ಕಂಡು ಬರೋದಾದಾಗ ಎಲ್ಲಿ ಬರ್ತದೆ? ನಾವೇ ಯೋಚನೆ ಮಾಡೋಣ. ಹಬ್ಬದ ದಿನ ಹಬ್ಬ ಅಂತ ಹೇಳಕ್ಕಿಂತಲೂ ಯಾವಾಗಲೂ ಸಂತೋಷವಾಗಿರೋ ದಿನ ನಾವು ನಿರ್ಮಾಣ ಮಾಡ್ಕೊಳಕ್ ಹೊರಟ್ಕೊಂಡ್ರೆ ನಿಜಕ್ಕೂ ಆಡಿದ ಮಾತು, ಕಳೆದ ದಿನಗಳು, ಪುಣ್ಯಾತ್ಮರ ದಿನಗಳನ್ನ ನಾವು ಸ್ಮರಿಸ್ತೇವೆ. ಹೇಗೆ ಸ್ಮರಿಸ್ತೇವೆ ಅಂತ ನಾವೊಂದು ಉದಾಹರಣೆ ಪೂರ್ವಕವಾಗಿ ಹೇಳೋದಾದ್ರೆ, ಯಾವ ವ್ಯಕ್ತಿಯನ್ನು ಏನನ್ನು ಹೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅನ್ನೋ ದಿನ ಇವತ್ತು ನಿರ್ಮಾಣ ಆಗಿದೆ. ಮೊದಲು ಹಾಗಿರ್ಲಿಲ್ಲ. ನಾವೇ ಕಂಡ ಹಳ್ಳಿಯ ಜೀವನಗಳಿಗೆ ಪರಸ್ಪರ ಸೌಹಾರ್ದಯುತವಾಗಿ ಸಹಕಾರ ಮನೋಭಾವನೆಯಿಂದ ಪ್ರೀತಿಸಿದ ದಿನ ಉಂಟು. ಸಂಬಂಧಗಳು ಅಂದ್ರೆ ನಮ್ಮೂರು ಯಾರೋ ಬಂದವರು ಅಂದ್ರೆ ಅಲ್ಲೇ ಜಾತಿ ಜನಾಂಗ ಭೇದ ಭಾವ ಮರೆತು ಪರಸ್ಪರ ಗೌರವಿಸುವ ಮಹಾ ಕಾರ್ಯ ಇರ್ತಿತ್ತು. ಹಳ್ಳಿಯ ಮನೆಗಳಲ್ಲಿ ಈ ಸಂಪತ್ತಿರಲಿಲ್ಲ, ಸದೃಢವಾದ ವ್ಯವಸ್ಥೆಗಳೇ ಇರಲಿಲ್ಲ. ಅಂತ ಕಡೆ ಈ ಮನೆತನದ ಗೌರವನ ಕಾಪಾಡ್ಕೋಬೇಕು ಅಂದ್ರೆ ಹಿಂಭಾಗದಿಂದ ಬಂದು ನಿನ್ಗೆ ಏನ್ ಬೇಕು ಅಂತ ಕೇಳ್ತಿದ್ ಮನೆ ಮಂಟದಲ್ಲಿ ಇರ್ತಿದ್ದ. ಈಗ ಬೇಕಾದಷ್ಟು ವ್ಯವಸ್ಥೆಗಳೇ ಇದೆ. ಹಿಂದೆ ಎಷ್ಟೋ ಸಮಯ ನಮಗೆ ತಿಂಗಳಿಗೆ ಯಾರೋ ಅತಿಥಿಗಳು ಬಂದಾರೆ ಅಂದ್ರೆ ಪಕ್ಕದ ಮನೆಯವ್ರು ಯಾರು ಏನು ಅಂತ ಕೇಳಿದ್ರೆ ಟೀ ಪುಡಿ ಸಕ್ಕರೆ ಹಾಲನ್ನ ತಂದುಕೊಡ್ತಿದ್ರು. ಅವ್ರು ತಂದುಕೊಟ್ಟಿದ್ದೇನಕ್ಕೆ ಅಂತ ನಾನು ಯಾವ ಜಾತಿ, ನೀನ್ ಯಾವ ಜಾತಿ, ಅವ್ರು ಯಾರು ಇವ್ರು ಯಾರು ಅಂತಿರ್ಲಿಲ್ಲ. ಮನೆ ಮಾಲೀಕರೇ ಇಲ್ಲಿ ದಿನ ಆ ಮನೆ ಮಗಳು ಅವಳೇ ಅಂದ್ರೆ ನೋಡು ಏನೋ ಬಂದವ್ರು ಸತ್ಕಾರ ಮಾಡಿ ಕಳಿಸು, ನಾಳೆ ನೋಡೋಣ. ಹಿಂದಗಡೆ ಬಂದು ಇಷ್ಟು ವ್ಯವಸ್ಥಿತವಾದ ಕಿಟಕಿ ಗವಾಕ್ಷಗಳು ಇಲ್ಲಿದ್ದ ಕಾಲ ಗೋಡೆ ಒಳಗೆ ಬಂದು ತಾನೇ ಪೊಟ್ಟಣ ಕಟ್ಟಿ ಒಳಗಡೆ ಕೊಟ್ಬಿಟ್ಟು ಈ ಕಡೆ ಬಂದು ಮಾತಾಡಿಸಿ, ಯಾರು ಸ್ವಾಮಿ ಬಂದಿರೋರು ನೀವು, ನಾನು ನಿಮ್ಮ ಪಕ್ಕದ ಮನೇಲಿ ಇದ್ದೀನಿ, ನಾನು ಇಂಥ ಮನೆ ಮಗಳು, ಈ ಮನೇಲಿ ಯಾರು ನಮ್ಮ ಹುಡುಗಿ ಚೆನ್ನಾಗಿ ಮಾಡ್ತಾಳೆ ಅಡುಗೆನ, ಏನ್ ಬೇಕಾದ್ರೂ ಮಾಡಬಲ್ಲರು ನಮ್ಮ ಮಾತನ್ನ ಪಕ್ಕದ ಮನೆಯವ್ರು ಬಂದು ಹೇಳ್ತಿದ್ರು. ಆ ಮನೆ ಯಾರ್ದು, ಮನಸ್ಸು ಯಾರ್ದು ಅನ್ನೋ ಈಗ ಯೋಚನೆ ಮಾಡ್ತಾರೆ. ನಮ್ಗೆ ಅನುಕೂಲ ಆದಾಗ ನಾವು ಇವತ್ತೇನು ಹೇಳ್ತಿದ್ದೀವಿ, ಅವ್ರ ಮನೆಗೆ ಯಾಕೆ ಹೋದ್ರಿ, ನೀವು ನಮ್ಮ ಮನೆಗೆ ಬರೋದಲ್ವಾ? ಎಲ್ಲಿಯ ಸಂಬಂಧಗಳು, ಎಲ್ಲಿಯ ಭಾವನೆಗಳು, ಎಲ್ಲಿಯ ಆಲೋಚನೆಗಳು, ಇಂಥ ಆಲೋಚನೆಗಳನ್ನು ಒಳಗೊಂಡಿಸುವ ದಿನಮಾನ ನಿರ್ಮಾಣ ಆಗೋಗಿದೆ. ಯಾರು ಯಾರನ್ನು ನಂಬಬೇಕಂತ ವಾತಾವರಣ ನಿರ್ಮಾಣ ಆಗುತ್ತಿದೆ. ಅಪನಂಬಿಕೆಯ ದಿನಗಳಲ್ಲೇ ನಿದ್ರೆ ಮಾಡುವ ವರ್ಗಾಂತ ನಿರ್ಮಾಣ ಆಗುತ್ತಿದೆ. ದುರ್ದೈವ ಚೆನ್ನಾಗಿ ಉಳುಮೆ ಮಾಡಿ ಫಲವತ್ತಾದ ಬೀಜವನ್ನು ತಂದು ಒಳ್ಳೆ ರೀತಿ ಸಂಸ್ಕರಿಸಿ ಬಿತ್ತನೆ ಮಾಡಿದ್ರೂ ಸಹ ಆಗಿದ ಬಿತ್ತನೆಗಿಂತ ಆ ಹೊಲದಲ್ಲಿ ಬೆಳೆಯೋ ಕಳೆಗಳೇ ಜಾಸ್ತಿ ಆಗಿದೆ. ಕಳೆ ನಿರ್ಮೂಲ ಮಾಡಕ್ಕೆ ಔಷಧಿ ಮಾಡಿದೆ ಅಂತಂದ್ರೆ ಆ ಔಷಧಿಗೆ ಬೆಳೆನೂ ನಿರ್ನಾಮವಾಗಿ ಹೋಗ್ತಾ ಇದೆ. ಈ ದಳ್ಳುರಿ, ಈಸೆ, ಮತ್ಸರ, ಕೇಳು ಏನ್ ಕುಣಿದು ಅಗ್ನಿಶಾಮನ ದಳ ಹೊರಗಡೆ ಬೆಂಕಿ ಎತ್ಕೊಂಡ್ರೆ ಏನೋ ಆರಿಸ್ಬೋದು, ಒಳಗಡೆ ಬೆಂಕಿ ಎತ್ಕೊಂಡ್ರೆ ಮತ್ಸರದ ಕೇಳು. ಅಂತ ಮತ್ಸರದ ಹೋಗ್ಲಾಡಿಸ್ಬೇಕು ಅಂದ್ರೆ ಪರಸ್ಪರ ಸ್ನೇಹ ಸೌಹಾರ್ದ ಮನುಷ್ಯನಿಗೆ ಬೇಕಾಗ್ತದೆ. ಅಂತ ಮಾನವೀಯ ಸಂಬಂಧಗಳನ್ನ ಕಟ್ಟಕ್ಕೋಸ್ಕರ ಇಂಥ ಕಾರ್ಯಗಾರಗಳು ವಿಶೇಷವಾಗಿ ಆಗ್ಬೇಕಾಗ್ತಾ ಇದೆ. ಎಲ್ಲರನ್ನೂ ಪ್ರೀತಿಸುವ ಗುಣ ಮನುಷ್ಯನಲ್ಲಿ ಮನುಷ್ಯ ಕಾಣುವ ದಿನಮಾನ ಬೇಕಾಗ್ತಾ ಇದೆ. ನಾವೇನ್ ಮಾಡ್ತಾ ಇದೀವಿ ಈಗ? ಆರ್ಟಿಫಿಷಿಯಲ್ ಕಲರ್ ನೋಡಕ್ ಚೆನ್ನಾಗಿ ಕಾಣ್ತಾ ಇದ್ದೇವೆ, ಕಣ್ಣಿಗೆ ಆನಂದ ಕಾಣ್ತಾ ಇದೆ, ಅದರಲ್ಲಿ ಸೌರಭ ಇಲ್ಲ,